ಬುಧ ಮತ್ತು ರಾಹು ಗ್ರಹದಿಂದ ಅಪರೂಪದ ಯೋಗ. ಈ 7 ರಾಶಿಯವರ ಪಾಲಿಗೆ ರಾಜ ವೈಭೋಗದ ಜೀವನ. ಬಂಪರ್ ಲಾಟ್ರಿ ಬರ್ತಾ ಇದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧನು ಶನಿಯ ಮೂಲ ತ್ರಿಕೋನ ರಾಶಿಯಾದ ಕುಂಭ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ. ಈ ಸಂಚಾರವು ಧನಿಷ್ಠ ನಕ್ಷತ್ರದ 3ನೇ ಹಂತದಲ್ಲಿ ಪ್ರಾರಂಭವಾಗುತ್ತದೆ. ಬುಧನ ಕುಂಭ ರಾಶಿಗೆ ಸಾಗುವ ಈ ಸಂಚಾರವು ಮಹತ್ವದ್ದಾಗಿದೆ, ಏಕೆಂದರೆ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ 2 ಗ್ರಹಗಳಾದ ಬುಧ ಮತ್ತು ರಾಹು ಈ ಸಂಚಾರದ ಸಮಯದಲ್ಲಿ ಒಂದಾಗುತ್ತಾರೆ. ಬುಧ ಮತ್ತು ರಾಹುವಿನ ಈ ಸಂಯೋಗವು ಜಡತ್ವ ಯೋಗವನ್ನು ಸೃಷ್ಟಿಸುತ್ತದೆ. ಜ್ಯೋತಿಷ್ಯದಲ್ಲಿ ಈ ಯೋಗವನ್ನು ಶುಭವೆಂದು ಪರಿಗಣಿಸಿದ್ದರೂ ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕ ಬುದ್ಧಿವಂತಿಕೆಗೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ರಾಹು ಮತ್ತು ಬುಧನ ಸಂಯೋಗವು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಬುದ್ಧಿವಂತಿಕೆಯನ್ನು ನೀಡುವ ಮೂಲಕ ಪ್ರಯೋಜನವನ್ನು ನೀಡಿದರೆ, ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರತಿಕೂಲವಾದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗತ್ತೆ. ಕುಂಭ ರಾಶಿಗೆ ಬುಧನ ಸಂಚಾರವಾಗಿತ್ತು. ಈ ಸಂಚಾರದ ಸಮಯದಲ್ಲಿ ಬುಧನ ಗ್ರಹವು ರಾಹುವಿನ ಜೊತೆಯಲ್ಲಿ ಇರುತ್ತದೆ. ರಾಹು ಮತ್ತು ಬುಧ ಇಬ್ಬರು ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ ಗ್ರಹಗಳು ಮತ್ತು ಮುಖ್ಯವಾಗಿ ಬುಧನ ಸ್ವಭಾವವು ಇದು ಸಂಯೋಜಿಸುವಂತಹ ಗ್ರಹದ ಗುಣಗಳನ್ನು ಅಳವಡಿಸಿಕೊಳ್ಳುವುದು. ಪರಿಣಾಮವಾಗಿ ರಾಹು ಮತ್ತು ಬುಧನ ಸಂಯೋಗವು ಜಡತ್ವ ಯೋಗವನ್ನು ಸೃಷ್ಟಿಸುತ್ತದೆ. ಜ್ಯೋತಿಷ್ಯದಲ್ಲಿ ಬುಧನನ್ನು ಬುದ್ಧಿವಂತಿಕೆ, ಬೌದ್ಧಿಕ ಸಾಮರ್ಥ್ಯ, ತಾರ್ಕಿಕತೆ, ಶಿಕ್ಷಣ, ಸಂವಹನ, ತಂತ್ರಜ್ಞಾನ ಮತ್ತು ವ್ಯವಹಾರದವರೆಗೆ ಎಲ್ಲದರಲ್ಲೂ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ರಾಹುವನ್ನು ಹೊಸ ಚಿಂತನೆ, ಹಠಾತ್ ಬದಲಾವಣೆಗಳು, ಶಾರ್ಟ್ಕಟ್ಗಳ ಮೂಲಕ ಯಶಸ್ಸು, ಭ್ರಮೆಗಳು, ಭೌತಿಕ ಆಸೆಗಳು, ತಂತ್ರಜ್ಞಾನ, ರಾಜಕೀಯ ಮತ್ತು ಹಠಾತ್ ಆರ್ಥಿಕ ಲಾಭಗಳಲ್ಲಿ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬುಧ ಮತ್ತು ರಾಹುವಿನ ಸಂಯೋಗವು ಅನೇಕ ಕ್ಷೇತ್ರಗಳಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಒಟ್ಟಾರೆ ಕುಂಭ ರಾಶಿಯಲ್ಲಿ ಬುಧನ ಸಂಚಾರದಿಂದ ರೂಪುಗೊಂಡಿರುವ ಜಡತ್ವ ಯೋಗವು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ನಾವಿಲ್ಲಿ ಗಮನಿಸೋಣ. ಮೊದಲನೇ ರಾಶಿ ಮೇಷರಾಶಿ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿನೇ ಅಲ್ವಾ? ಸೊ ಮೊದಲನೇ ರಾಶಿಗೇನೆ ಈ ಒಂದು ವಿಶೇಷ ಯೋಗದಿಂದ ಫಲಗಳು ಸಿಗ್ತಿದೆ. ಸೊ ಇವ್ರಿಗೆ ಅಂದರೆ ಮೇಷರಾಶಿಯವರಿಗೆ ಬುಧ ರಾಹುವಿನ ಸಂಚಾರವು ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 11ನೇ ಮನೆಯಲ್ಲಿ ಇರುತ್ತದೆ. ಇದು ಮೇಷರಾಶಿಯವರಿಗೆ ಲಾಭದ ಹೊಸ ಮಾರ್ಗಗಳನ್ನು ತೆರೆಯಬಹುದು. ಯಾವುದೇ ನಿರ್ಧಾರವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ದೀರ್ಘಾವಧಿಯ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಚಾತುರ್ಯ ಮತ್ತು ರಾಜತಾಂತ್ರಿಕ ಭಾಷೆಯನ್ನು ಬಳಸುವ ಮೂಲಕವೂ ಲಾಭ ಪಡೆಯಬಹುದು. ಬಾಕಿ ಇರುವ ಯಾವುದೇ ಆಸ್ತಿ ಅಥವಾ ರಾಜಕೀಯ ವಿಷಯಗಳನ್ನು ಯಶಸ್ವಿಯಾಗಿ ಪರಿಹರಿಸಬಹುದು. ಈ ಬುಧನ ಸಂಚಾರವು ನಿಮ್ಮ ಅತ್ತೆ ಮಾವಂದರಿಂದಲೂ ನಿಮಗೆ ಪ್ರಯೋಜನವನ್ನು ತರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಅನುಕೂಲಕರವಾಗಿ ಇರುತ್ತದೆ. ನೀವು ಬಯಸಿದರೆ ನೀವು ಹೊಸದನ್ನು ಸಹ ಪ್ರಾರಂಭಿಸಬಹುದು. ತಾಂತ್ರಿಕ ಜ್ಞಾನದ ಮೇಲೆ ಕೆಲಸ ಮಾಡುವುದು ವಿಶೇಷವಾಗಿ ನಿಮಗೆ ಪ್ರಯೋಜನಕಾರಿ ಆಗಿದೆ. ಇನ್ನು ವೃಷಭ ರಾಶಿ. ಕುಂಭ ರಾಶಿಯಲ್ಲಿ ಬುಧನ ಸಂಚಾರ ಮತ್ತು ರಾಹುವಿನೊಂದಿಗೆ ಸಂಯೋಗ ನಿಮಗೆ ಪ್ರಯೋಜನಕಾರಿ. ನೀವು ನಿಮ್ಮ ವಿರೋಧಿಗಳನ್ನು ಮೀರಿಸಲು ಸಾಧ್ಯವಾಗುತ್ತದೆ. ಇನ್ನು ನಿಮ್ಮ ಕ್ರಿಯಾ ಯೋಜನೆಗಳು ಯಶಸ್ವಿಯಾಗತ್ತೆ. ಈ ಸಮಯದಲ್ಲಿ ನೀವು ವಿದೇಶಿ ಮೂಲಗಳಿಂದ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಧಿಕಾರಿಗಳಿಂದ ನಿಮಗೆ ಬೆಂಬಲವೂ ಸಿಗುತ್ತದೆ. ಗೌರವವನ್ನು ಪಡೆಯುವ ಸಾಧ್ಯತೆಯೂ ಇದೆ. ಕುಂಭರಾಶಿಯಲ್ಲಿನ ಬುಧನ ಸಂಚಾರದಿಂದಾಗಿ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ದೊರೆಯುತ್ತದೆ.
ಆದರೆ ಅಲ್ಪಾವಧಿಯ ಹೂಡಿಕೆಗಳಲ್ಲಿ ಬೇಗನೆ ಹೂಡಿಕೆ ಮಾಡುವ ತಪ್ಪನ್ನು ಮಾಡದಂತೆ ಎಚ್ಚರ ವಹಿಸಿ, ಏಕೆಂದರೆ ಸುಸ್ತಾಗುವಂತಹ ಅಪಾಯಗಳು ನಿಮಗೆ ಬರಬಹುದು. ಇನ್ನು ಪ್ರೇಮ ಜೀವಕ್ಕೆ ಇದು ಉತ್ತಮವಾದಂತಹ ಕೊಡುಗೆಗಳನ್ನು ನೀಡುತ್ತೆ. ನಿಮ್ಮ ಪ್ರೀತಿಯ ಜೀವನ, ನೀವು ಲವ್ ಮಾಡ್ತಾ ಇದ್ದರೆ ನಿಮಗೆ ಬಹಳನೇ ಚೆನ್ನಾಗಿರುತ್ತೆ. ಹಾಗೆಯೇ ಸಂಪ್ರದಾಯದಿಂದ ದೂರ ಸರಿದು ನಿಮ್ಮ ಸಂಬಂಧವನ್ನು ಮುಂದಕ್ಕೆ ಸಾಗಿಸಲು ನೀವು ಪ್ರಯತ್ನಿಸುತ್ತೀರಾ. ಇದು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ವಿರೋಧಿಸುವವರನ್ನು ಸಹ ನೀವು ನಿಮ್ಮ ಕಡೆಗೆ ತಿರುಗಿಸುತ್ತೀರ. ಇನ್ನು ಮಿಥುನ ರಾಶಿ, ರಾಶಿಯ ಅಧಿಪತಿ ಬುಧ ಈಗ ನಿಮ್ಮ ರಾಶಿಯಿಂದ ಅದೃಷ್ಟದ ಮನೆಯಲ್ಲಿ ಸಾಗುತ್ತಾನೆ. ಬುಧನ ಈ ಸಂಚಾರವು ನಿಮಗೆ ಪ್ರಯೋಜನಗಳನ್ನು ತರುತ್ತದೆ. ನಿಮ್ಮ ಬುದ್ಧಿಶಕ್ತಿ ಈಗಾಗಲೇ ತುಂಬ ವೇಗವಾಗಿದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ, ಬುದ್ಧಿಶಕ್ತಿ ರಾಕೆಟ್ನಂತೆ ಇರುತ್ತದೆ. ನೀವು ಕಲ್ಪನಾ ಲೋಕದಲ್ಲಿ ಅಲೆದಾಡುತ್ತೀರಾ. ಆದರೆ ನೀವು ನಿಮ್ಮ ಕಲ್ಪನಾ ಶಕ್ತಿಯನ್ನು ಭೂಮಿಗೆ ತಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸುಂದರವಾದ ಸಕಾರಾತ್ಮಕವಾದ ಬದಲಾವಣೆಯನ್ನು ನೀವು ನೋಡಬಹುದು. ನಿಮಗೆ ಆರ್ಥಿಕ ಪ್ರಗತಿಗೆ ಅವಕಾಶ ಇರುತ್ತದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ದಕ್ಷತೆಯಿಂದ ನೀವು ಪ್ರಯೋಜನ ಪಡೆಯುತ್ತೀರಾ. ನಿಮ್ಮ ಸೃಜನಶೀಲ ಮತ್ತು ತಾಂತ್ರಿಕ ಕುಶಾಗ್ರಮತಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಬಹುದು. ನಿಮ್ಮ ವೆಚ್ಚಗಳು ಹೆಚ್ಚಾಗಿರುತ್ತದೆ. ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಆದಾಯವು ಸ್ಥಿರವಾಗಿರುತ್ತದೆ. ಇದು ನಿಮಗೆ ಆಹ್ಲಾದಕರ ಸಮಯವಾಗಿದೆ. ನೀವು ಪೂರ್ವಜರ ಕಡೆಯಿಂದಲೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯುತ್ತೀರಾ ಮತ್ತು ಕೆಲವು ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗೆ ಬರುತ್ತದೆ. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ಕುಂಭ ರಾಶಿಯಲ್ಲಿನ ಬುಧನ ಸಂಚಾರ ಮತ್ತು ರಾಹುವಿನೊಂದಿಗೆ ಇದರ ಸಂಯೋಗವು ಮಾನಸಿಕ ಗೊಂದಲ ಮತ್ತು ವೆಚ್ಚಗಳನ್ನು ಹೆಚ್ಚಿಸಬಹುದು. ಈ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ 8ನೇ ಮನೆಯಲ್ಲಿ ಸಂಭವಿಸುತ್ತದೆ. ಇದು ತಪ್ಪು ನಿರ್ಧಾರಗಳಿಂದ ನಷ್ಟಗಳಿಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ನೀವು ಸ್ಟಾಕ್ ಊಹಾಪೋಹಗಳಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ನಿಮ್ಮ ಪ್ರೇಮ ಜೀವನದಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ತಪ್ಪು ತಿಳುವಳಿಕೆಯು ಸಂಬಂಧದಲ್ಲಿ ಅಂತರಕ್ಕೆ ಕಾರಣವಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗುತ್ತದೆ. ನಿಮ್ಮ ಆರೋಗ್ಯದಲ್ಲಿನ ಏರಿಳಿತಗಳು ನಿಮ್ಮ ಕೆಲಸದ ಮೇಲೂ ಪರಿಣಾಮವನ್ನು ಬೀರಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಕುಂಭರಾಶಿಯಲ್ಲಿನ ಬುಧನ ಸಂಚಾರ ಮಿಶ್ರವಾಗಿರುತ್ತದೆ. ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಪ್ರಯೋಜನಕಾರಿಯಾದ ಕೆಲವೊಂದು ಕ್ರಮಗಳು ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುತ್ತೆ. ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಇದು ನಷ್ಟಗಳಿಗೆ ಕಾರಣವಾಗಬಹುದು. ನೀವು ಸರ್ಕಾರಿ ಯೋಜನೆಗಳಿಂದ ಪ್ರಯೋಜನ ಪಡೆಯುತ್ತೀರಾ. ಹಣಕಾಸಿನ ವಹಿವಾಟುಗಳ ಮೇಲೆ ಅತಿಯಾಗಿ ಅವಲಂಬಿತರಾಗುವುದನ್ನು ತಪ್ಪಿಸಿ, ಏಕೆಂದರೆ ಇದು ವಂಚನೆಗೆ ಕಾರಣವಾಗಬಹುದು. ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಮೈಗ್ರೇನ್ ಇರುವವರು ಹೆಚ್ಚಿನ ಸಮಸ್ಯೆಗಳನ್ನು ಅನುಭವಿಸಬಹುದು. ಉದ್ಯೋಗಗಳನ್ನು ಬದಲಾಯಿಸುವ ಆಲೋಚನೆಗಳು ಬಲವಾಗಬಹುದು. ಆದರೆ ದುಡುಕಿನ ಕ್ರಿಯೆಗಳನ್ನು ತಪ್ಪಿಸಿ. ಆದಾಗ್ಯೂ ನೀವು ವಿರೋಧಿಗಳು ಮತ್ತು ಶತ್ರುಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಕುಂಭರಾಶಿಯಲ್ಲಿನ ಬುಧನ ಸಂಚಾರ ಮತ್ತು ರಾಹುವಿನೊಂದಿಗೆ ಸಂಯೋಗವು ಚತುರ ಬುದ್ಧಿಶಕ್ತಿಯಿಂದ ಪ್ರಯೋಜನಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ನೀವು ರಾಜತಾಂತ್ರಿಕ ಯೋಜನೆಗಳಿಂದ ಪ್ರಯೋಜನವನ್ನು ಪಡೆಯುತ್ತೀರಾ. ನಿಮ್ಮ ತಾಂತ್ರಿಕ ಜ್ಞಾನ ಮತ್ತು ಅನುಭವವನ್ನು ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಸಂಪ್ರದಾಯದಿಂದ ದೂರ ಸರಿದು ಹೊಸದನ್ನು ಪ್ರಯತ್ನಿಸಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಸುಧಾರಿಸುತ್ತದೆ. ಪ್ರಯಾಣದ ಅವಕಾಶಗಳು ಸಹ ದೊರೆಯುತ್ತದೆ. ಬ್ಯಾಂಕ್ನಿಂದ ಸಾಲ ಪಡೆದು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುವವರು
ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣಬಹುದು. ನಿಮ್ಮ ಪ್ರೇಮ ಜೀವನಕ್ಕೆ ಸಮಯ ಅನುಕೂಲಕರವಾಗಿ ಇರುತ್ತದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಬೆಳೆಯುತ್ತದೆ. ಈ ಬುಧನ ಸಂಚಾರದ ಸಮಯದಲ್ಲಿ ನೀವು ವಿದೇಶಿ ದೇಶಗಳಿಂದಲೂ ಪ್ರಯೋಜನವನ್ನು ಪಡೆಯಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕುಂಭ ರಾಶಿಯಲ್ಲಿನ ಬುಧನ ಸಂಚಾರವು ಜಡತ್ವ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಶಿಕ್ಷಣದ ಬಗ್ಗೆ ಗಮನ ಹರಿಸಲು ನಿಮಗೆ ಸಲಹೆ ನೀಡುತ್ತದೆ. ನೀವು ವಿಷಯಗಳನ್ನು ಕಂಠಪಾಠ ಮಾಡುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಳ್ಳುವತ್ತ ಗಮನ ಹರಿಸಬೇಕು. ಈ ಸಮಯದಲ್ಲಿ ನೀವು ಕೆಲವು ಹೊಸ ತಂತ್ರಜ್ಞಾನದಿಂದ ಪ್ರಯೋಜನ ಪಡೆಯಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿ ಇರುತ್ತದೆ. ನಿಮ್ಮ ಸಂಬಂಧವನ್ನು ವಿರೋಧಿಸುವವರನ್ನು ಮನವೊಲಿಸುವಲ್ಲಿಯೂ ನೀವು ಯಶಸ್ವಿಯಾಗಬಹುದು. ನೀವು ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಸಹ ಪ್ರಾರಂಭಿಸಬಹುದು. ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ ನೀವು ಪ್ರಯೋಜನವನ್ನು ಪಡೆಯುತ್ತೀರಾ. ನೀವು ಒಂದು ಪ್ರಮುಖ ಒಪ್ಪಂದವನ್ನು ಪಡೆಯಲು ಸಾಧ್ಯವೂ ಆಗಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕುಂಭರಾಶಿಗೆ ಬುಧನ ಸಂಚಾರ ಮತ್ತು ರಾಹುವಿನ ಸಂಯೋಗವು ಪ್ರಯೋಜನಕಾರಿ ಸಂಯೋಜನೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯಿಂದ 4ನೇ ಮನೆಯಲ್ಲಿ ಬುಧನ ಸಂಚಾರವು ನಿಮಗೆ ವೃತ್ತಿ ಜೀವನದ ಪ್ರಗತಿಗೆ ಅವಕಾಶಗಳನ್ನು ಒದಗಿಸುತ್ತದೆ. ನಿಮ್ಮ ತಾಯಿ ಮತ್ತು ತಾಯಿಯ ಕಡೆಯಿಂದ ಲಾಭಗಳು ಸಹ ಒಂದು ಸಾಧ್ಯತೆಯಾಗಿ ಬರುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಅನುಕೂಲಕರ ಸಂದರ್ಭಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಾ. ಅಪಾಯಗಳನ್ನು ತೆಗೆದುಕೊಂಡರೂ ಸಹ ನೀವು ಲಾಭಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಾ. ಪ್ರೀತಿ ಮತ್ತು ಕುಟುಂಬ ಜೀವನದ ವಿಷಯಗಳಲ್ಲಿ ಬುಧ ಮತ್ತು ರಾಹುವಿನ ಸಂಯೋಗವು ಶುಭವಾಗಿರುತ್ತದೆ. ನೀವು ಐಷಾರಾಮಿಗಳನ್ನು ಸಹ ಪಡೆಯುತ್ತೀರಾ. ತಾಂತ್ರಿಕ ಕೆಲಸದಲ್ಲಿ ತೊಡಗಿರುವವರು ಕೆಲವು ಹೊಸ ಅವಕಾಶಗಳನ್ನು ಸಹ ಪಡೆಯಬಹುದು. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯ ಮೇಲೆ ಕುಂಭ ರಾಶಿಯ ಸಂಚಾರವು ಮಿಶ್ರ ಪರಿಣಾಮಗಳನ್ನು ಬೀರುತ್ತದೆ. ಈ ಸಮಯದಲ್ಲಿ ನೀವು ದೀರ್ಘಾವಧಿಯ ಹೂಡಿಕೆಗಳಿಂದ ಪ್ರಯೋಜನ ಪಡೆಯಬಹುದು. ನಿಮ್ಮ ಬುದ್ಧಿಶಕ್ತಿ ಕೆಲವು ದಿಟ್ಟ ಹೆಜ್ಜೆಗಳನ್ನು ಇಡಲು ಪ್ರೇರೇಪಿಸುತ್ತದೆ, ಆದರೆ ನಿಮ್ಮ ಮನಸ್ಸು ಕೆಲವೊಮ್ಮೆ ಗೊಂದಲಕ್ಕೊಳಗಾಗಬಹುದು. ನೀವು ಆಲೋಚನೆಗಳ ಸುಳಿಯಿಂದ ನಿಮ್ಮನ್ನು ಮುಕ್ತಗೊಳಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಆಸ್ತಿ ವಿವಾದ ನಿರಂತರವಾಗಿ ನಡೆಯುತ್ತಿದ್ದರೆ ನಿಮ್ಮ ಸಹೋದರರೊಂದಿಗೆ ಭಾಗಿಯಾಗುವುದನ್ನು ತಪ್ಪಿಸಿ, ಏಕೆಂದರೆ ಇದು ತೊಂದರೆಗೆ ಕಾರಣವಾಗಬಹುದು. ವಿದೇಶಿ ಮೂಲಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದಾಗ್ಯೂ ನೀವು ಸಾಲ ಮತ್ತು ಸಾಲವನ್ನು ತಪ್ಪಿಸಬೇಕು. ಅಂದರೆ ಸಾಲ ತಗೊಳ್ಳೋದು ಮತ್ತು ಕೊಡೋದನ್ನು ತಪ್ಪಿಸಬೇಕು ಅಂತ ಅರ್ಥ. ಇನ್ನು ಈ ಸಮಯದಲ್ಲಿ ನೀವು ಜನರ ಸಿಹಿ ಮಾತಿಗೆ ಬಲಿಯಾಗಬಹುದು. ಎಚ್ಚರಿಕೆ. ಆದ್ದರಿಂದ ನಿಮ್ಮ ನಿರ್ಧಾರಗಳನ್ನು ಬಹಳಷ್ಟು ಎಚ್ಚರಿಕೆಯಿಂದ ತಗೋಬೇಕಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯ 2ನೇ ಮನೆಯಲ್ಲಿ ಬುಧನ ಸಂಚಾರವು ಮಕರ ರಾಶಿಯವರಿಗೆ ಪ್ರಯೋಜನಕಾರಿ ಆಗಲಿದೆ. ಈ ಸಮಯದಲ್ಲಿ ರಾಹು ಮತ್ತು ಬುಧನ ಸಂಯೋಗವು ಆರ್ಥಿಕ ಲಾಭದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಬುದ್ಧಿವಂತ ಮಾತು ನಡವಳಿಕೆಯಿಂದ ನೀವು ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ಸಹ ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗಬಹುದು ಮತ್ತು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡಬಹುದು. ಆದಾಗ್ಯೂ ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಅತಿಯಾಗಿ ಯೋಚಿಸುವುದರಿಂದ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಸಕಾರಾತ್ಮಕವಾಗಿ ಇರಿ. ಕೆಲಸವು ಪ್ರಗತಿಯನ್ನು ಕಾಣಲಿದೆ. ನಿಮ್ಮ ಉಳಿತಾಯ ಹೆಚ್ಚಾಗತ್ತೆ. ಬುಧ ಮತ್ತು ರಾಹುವಿನ ಸಂಯೋಗವು ನಿಮ್ಮ ಪ್ರೇಮ ಜೀವನಕ್ಕೆ ಅನುಕೂಲಕರವಾಗಿ ಇರುತ್ತದೆ. ನಿಮ್ಮ ಪ್ರೇಮಿ ಬೆಂಬಲವಾಗಿ ನಿಮಗೆ ನಿಲ್ಲುತ್ತಾರೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿ ಬುಧನ ಆಗಮನವು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ಬುಧನು ನಿಮ್ಮ ರಾಶಿಯಲ್ಲಿ ರಾಹುವಿನೊಂದಿಗೆ
ಸಂಯೋಗವನ್ನು ಹೊಂದಿ ಜಡತ್ವ ಯೋಗವನ್ನು ಸೃಷ್ಟಿಸುತ್ತಾನೆ. ನಿಮ್ಮ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸಿದರೂ ಈ ಸಮಯದಲ್ಲಿ ನೀವು ತೀವ್ರ ಸಂಯಮ ಮತ್ತು ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ. ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು. ನಿಮ್ಮ ಕೆಲಸದ ವೇಳಾಪಟ್ಟಿಯನ್ನು ಬದಲಾಯಿಸುವುದನ್ನು ಸಹ ನೀವು ಪರಿಗಣಿಸಬಹುದು. ನೀವು ಸ್ಟಾಕ್ ಮಾರ್ಕೆಟಿಂಗ್ ಮೂಲಕ ಹಣ ಗಳಿಸುವುದನ್ನು ಪರಿಗಣಿಸಲಾಗತ್ತೆ. ಆದರೆ ಅಪಾಯಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ನೀವು ಅಲ್ಪಾವಧಿಯ ಹೂಡಿಕೆಗಳನ್ನು ತಪ್ಪಿಸಬೇಕು. ಹಾಗೂ ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲ ಮತ್ತು ಸಮಸ್ಯೆಗಳನ್ನು ಸಹ ಎದುರಿಸಬಹುದು. ಹಾಗೆಯೇ ನಿಮ್ಮ ಮಾತಿನಲ್ಲಿ ಸಂಯಮವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಹಿತದೃಷ್ಟಿಯಿಂದ ಉತ್ತಮವಾಗಿರುತ್ತದೆ. ಅತಿಯಾದ ಬುದ್ಧಿವಂತಿಕೆಯು ವಿರುದ್ಧ ಪರಿಣಾಮ ಬೀರಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಯಾವುದೇ ಪ್ರಮುಖ ಹೆಜ್ಜೆಯನ್ನು ತೆಗೆದುಕೊಳ್ಳಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ 4ನೇ ಮತ್ತು 7ನೇ ಮನೆಗಳ ಅಧಿಪತಿ ಬುಧನು 12ನೇ ಮನೆಗೆ ಸಾಗುತ್ತಾನೆ. ಅಲ್ಲಿ ರಾಹುವಿನ ಜೊತೆಯಲ್ಲಿ ಬುಧನು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು. ನೀವು ಗ್ಯಾಜೆಟ್ಗಳು ಮತ್ತು ವಿದ್ಯುತ್ ಉಪಕರಣಗಳ ಮೇಲೆ ಹಣವನ್ನು ಖರ್ಚು ಮಾಡಬಹುದು. ನೀವು ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗುತ್ತದೆ. ಸಂದರ್ಭಗಳಲ್ಲಿನ ಏರಿಳಿತದಿಂದಾಗಿ ನಿಮ್ಮ ಮನಸ್ಸು ಪ್ರಕ್ಷುಬ್ಧವಾಗಬಹುದು ಮತ್ತು ಈ ಸಮಯದಲ್ಲಿ ನಿಮ್ಮ ನಿದ್ರೆ ದುರ್ಬಲಗೊಳ್ಳಬಹುದು. ಸಮತೋಲಿತ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ಮಾತನ್ನು ನಿಯಂತ್ರಿಸಬೇಕಾಗುತ್ತದೆ. ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆಯೂ ಸಮಸ್ಯೆಗಳಿರಬಹುದು. ಅನಗತ್ಯವಾದ ಪ್ರವಾಹ ಹಾಗೂ ಪ್ರಸ್ತಾಪಗಳ ಸಾಧ್ಯತೆ ಇರುತ್ತೆ. ಅಂದರೆ ಜಗಳಗಳು ಒಮ್ಮೆಲೆ ಪ್ರವಾಹದ ರೀತಿಯಲ್ಲಿ ಬಂದುಬಿಡತ್ತೆ. ಸ್ವಲ್ಪ ನಿಮ್ಮ ಯಾರ ಜೊತೆನಾದರೂ ಜಗಳ ಆಗ್ತಾ ಇದೆ ಅಂದರೆ ನಿಮ್ಮ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಜ್ಯೋತಿಷ ಶಾಸ್ತ್ರ ಹೇಳ್ತಾ ಇದೆ. ಮಂಗಳನ ರಾಶಿಯಲ್ಲಿ ಪ್ರಬಲ ಗ್ರಹಗಳ ಸಂಯೋಗ ಈ 2026ರಲ್ಲಿ ನಡೀತಾ ಇದೆ. ಹಾಗಾಗಿ ಈ 4 ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಆಗ್ಬೋದು ಅಂತ ಹೇಳುತ್ತೆ ಜ್ಯೋತಿಷ ಶಾಸ್ತ್ರ. ಸೊ ಬನ್ನಿ ಯಾವ 4 ರಾಶಿಗೆ ಏನು ಸಮಸ್ಯೆ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯಲ್ಲಿ ಪ್ರಬಲ ಗ್ರಹಗಳು ಸಂಚಾರ ಮಾಡ್ತಾ ಇದೆ. ಸೊ ಮಂಗಳನ ರಾಶಿಯಲ್ಲಿ ಪ್ರಬಲ ಗ್ರಹಗಳು ಸಂಚಾರ ಮಾಡುತ್ತೆ. ಕೆಲವು ರಾಶಿಯವರಿಗೆ ಸವಾಲುಗಳನ್ನು ತರುತ್ತೆ. ಹಾಗಾದರೆ ಯಾವ ರಾಶಿಯವರು ಜಾಗ್ರತೆಯಿಂದ ಇರಬೇಕು ಗೊತ್ತಾ? ಲಕ್ಷ್ಮೀನಾರಾಯಣ ಯೋಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದು. ಇದು ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ಇದ್ದರೆ ಬೇಡಿದ ವರ ಪ್ರಾಪ್ತಿಯಾಗತ್ತೆ. ಅಂದಹಾಗೆ ಮೇ 14, 2026ರಂದು ಮಿಥುನ ರಾಶಿಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುತ್ತೆ. ಮೇ 29ರಂದು ಅದೇ ರಾಶಿಗೆ ಬುಧನೂ ಕೂಡ ಸಾಗ್ತಾ ಇದ್ದಾನೆ. ಬುಧ ಹಾಗೂ ಶುಕ್ರ ಎರಡೂ ಗ್ರಹಗಳು ಮೇಷರಾಶಿಯಲ್ಲಿ ಒಟ್ಟಿಗೆ ಸಂಚಾರ ಮಾಡೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾಗತ್ತೆ. ಈ ಯೋಗ 12 ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತೆ. ಜಾತಕದಲ್ಲಿ ಅತ್ಯದ್ಭುತ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಂಡರೆ ಅದರಲ್ಲಿ ಅಂಥವರು ಸಂಪತ್ತು, ಸೌಕರ್ಯ, ಸೌಲಭ್ಯ ಹಾಗೂ ಐಷಾರಾಮಿ ಜೀವನವನ್ನು ನಡೆಸ್ತಾರೆ. ಜಾತಕದ ದುರ್ಬಲ ಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಸೃಷ್ಟಿಯಾದರೆ ಆ ರಾಶಿಗಳು ನಾನಾ ಸವಾಲುಗಳನ್ನು ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಕೆಲವೊಂದು ರಾಶಿಗೆ ಒಳ್ಳೆಯದಾದರೆ ಕೆಲವೊಂದು ರಾಶಿಗೆ ಈ ಒಂದು ಅಂದರೆ ನಷ್ಟದ ಸ್ಥಾನದಲ್ಲಿ ಈ ಒಂದು ಯೋಗ ಉಂಟಾದಾಗ ಸಮಸ್ಯೆಗಳಾಗತ್ತೆ ಅಂತ ಅರ್ಥ. ಸೊ ಯಾವ ರಾಶಿಗೆ ಸಂಕಷ್ಟಗಳು ಎದುರಾಗತ್ತೆ, ಯಾವ ರಾಶಿಯವರು ಸಂಕಷ್ಟಗಳನ್ನು ಎದುರಿಸಬೇಕು ಅಂತ ಹೇಳುತ್ತೆ, ಸಂಪೂರ್ಣವಾಗಿ ಇದರಲ್ಲಿದೆ ನೋಡಿ ಮಾಹಿತಿ. ಮೊದಲನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗತ್ತೆ. ಉದ್ಯೋಗ ಕಳೆದುಕೊಳ್ಳುವಂತಹ ಆತಂಕ ಬರುತ್ತೆ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸೋದು ಕಷ್ಟ ಆಗತ್ತೆ. ಆರ್ಥಿಕ ಜೀವನ ನೆಮ್ಮದಿಯಾಗಿ ಇರೋದಿಲ್ಲ. ಸಾಲದ ಸುಳಿಯಲ್ಲಿ ನೀವು ಸಿಲುಕೋ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡಗಳು ಹೆಚ್ಚಾಗತ್ತೆ. ಕೆಲಸದ ಹೊರೆ ಹೆಚ್ಚಾಗೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗತ್ತೆ. ಹಾಗೆ
ಆದಷ್ಟು ನೀವು ತಾಳ್ಮೆಯಿಂದ ಇದ್ದು ಆರೋಗ್ಯದ ಕಡೆಗೆ ಗಮನ ಕೊಡೋದು ಒಳ್ಳೆಯದು. ನೀವು ಈ ಸಮಯದಲ್ಲಿ ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಹೆಲ್ತ್ ಹಾಳಾಗತ್ತೆ ಅನ್ನೋದು ಇದರ ಒಂದು ವಿಶೇಷ ಮಾಹಿತಿ. ಸೊ ನೆಕ್ಸ್ಟ್ ನೋಡೋದಾದರೆ ಕುಂಭರಾಶಿಯವರಿಗೆ ಈ ಅವಧಿ ಅಂದುಕೊಂಡಂತೆ ಇರೋದಿಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ. ಆರ್ಥಿಕವಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಕಾಣುತ್ತೀರಾ. ನೀವು ಮಾಡದೇ ಇರುವ ತಪ್ಪುಗಳು ನಿಮ್ಮ ತಲೆಯ ಮೇಲೆ ಬರ್ಬೋದು. ಇದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಿಂದೆ ಮಾಡಿದ ಸಾಲಗಳನ್ನು ತೀರಿಸೋದಕ್ಕೆ ಕಷ್ಟ ಆಗತ್ತೆ. ಸಾಲಗಾರರು ನಿತ್ಯ ಮನೆಗೆ ಬರೋದ್ರಿಂದ ಮಾನಸಿಕವಾಗಿ ನೀವು ಕುಗ್ತೀರಾ. ಯಾವುದೇ ಕಾರಣಕ್ಕೂ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಯಾಕಂದರೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಕುತಂತ್ರ ಮಾಡುವ ಸಾಧ್ಯತೆಗಳು ಹೆಚ್ಚು. ಆರ್ಥಿಕವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಲು ನಿಮ್ಮಿಂದ ಮಾತ್ರ ಸಾಧ್ಯ ಆಗತ್ತೆ. ಇನ್ನು ಮೀನರಾಶಿಯವರಿಗೆ ಮಂಗಳಕರ ಅವಧಿ ಅಲ್ಲ ಇದು. ಯಾಕಂದರೆ ಸಾಕಷ್ಟು ಹಣಕಾಸಿನ ಸವಾಲುಗಳು ನಿಮಗೆ ಎದುರಾಗತ್ತೆ. ನಿಮ್ಮೆಲ್ಲ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆದ್ರೂ ಕೂಡ ಕೆಲವೊಂದು ಕಡೆ ನಷ್ಟನೂ ಕೂಡ ಆಗತ್ತಂತೆ. ಆರ್ಥಿಕವಾಗಿ ನೆಮ್ಮದಿಯನ್ನು ನೀವು ಕಾಣೋದಿಲ್ಲ. ಉದ್ಯೋಗ ಹಾಗೂ ಕುಟುಂಬದಲ್ಲಿ ವಾದ ವಿವಾದಗಳು ಆಗುವ ಸಾಧ್ಯತೆ ಹೆಚ್ಚು. ದಂಪತಿಗಳ ನಡುವೆ ಮನಸ್ತಾಪಗಳು ಎದುರಾಗತ್ತೆ. ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀವು ನಿಮ್ಮ ಸಂಗಾತಿ ಹಾಗೂ ಸಹೋದ್ಯೋಗಿಗಳಿಂದ ಜಗಳವನ್ನು ಆಡಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗತ್ತೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಇರೋದಿಲ್ಲ. ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸೋದಕ್ಕೆ ಕಷ್ಟ ಆಗೋ ಟೈಮ್ ಇದು. ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗತ್ತೆ. ಇವುಗಳನ್ನು ನೀವು ಅತ್ಯಂತ ತಾಳ್ಮೆಯಿಂದ ನಿಭಾಯಿಸೋದು ತುಂಬ ಮುಖ್ಯ. ಹಾಗೇನೆ ಕುಟುಂಬದಲ್ಲಿ ನಿಮ್ಮ ವಿರುದ್ಧವೇ ಕುತಂತ್ರಗಳು ನಡೆಯುತ್ತೆ. ಕೆಲಸ ಕಳೆದುಕೊಳ್ಳುವ ಭೀತಿ ಕಾಡಬಹುದು. ಆರ್ಥಿಕ ಸಮಸ್ಯೆಗಳು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಸಂಕಷ್ಟಗಳಿಗೆ ಗುರಿಯಾಗುವಂತಹ ಸಾಧ್ಯತೆ ಇದೆ. ಶನಿ ಮತ್ತು ಬುಧ ಗ್ರಹದಿಂದ ಒಂದು ಶಕ್ತಿಶಾಲಿಯಾದ ಯೋಗ ಬರ್ತಾ ಇದೆ. ಈ 5 ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಕೂಡ ಬರ್ತಾ ಇದೆ. ಸೊ 1 ವರ್ಷಗಳ ನಂತರ ಬುಧ ಮತ್ತು ಶನಿಯಿಂದ ದ್ವಾದಶ ರಾಜಯೋಗ ರೂಪುಗೊಳ್ತಾ ಇದೆ. ಇದು ಲಾಸ್ಟ್ ಇಯರ್ ಜಾನ್ವರಿಯಲ್ಲಿ ಆಗಿತ್ತು. ಈಗ ಇದು ಮಾರ್ಚ್ ತಿಂಗಳಲ್ಲಿ ನಡೀತಿದೆ. ಸೊ ಬುಧ ಮತ್ತು ಮೀನರಾಶಿಯಲ್ಲಿ ಶನಿಯ ಸಂಚಾರವು ದ್ವಾದಶ ಯೋಗದ ರಚನೆಯು 30 ವರ್ಷಗಳ ನಂತರ ಸಂಭವಿಸ್ತಾ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಇದೊಂದು ಅಪರೂಪದ ಜ್ಯೋತಿಷ್ಯ ಘಟನೆ ಅಂತಾನೆ ಹೇಳ್ಬೋದು. ಈ ಶುಭ ಯೋಗವು 5 ರಾಶಿಯ ಜನಗಳಿಗೆ ಹಠಾತ್ ಯಶಸ್ಸು, ಶತ್ರುಗಳ ಮೇಲೆ ಗೆಲುವು, ಆರ್ಥಿಕ ಲಾಭದ ಬಲವಾದ ಸಾಮರ್ಥ್ಯ, ಹಾಗೆ ಜೀವನದಲ್ಲಿ ಹಲವಾರು ರೀತಿಯ ಕ್ಷೇತ್ರದಲ್ಲಿ ಬದಲಾವಣೆ, ಹೀಗೆ ಹಲವಾರು ವಿಭಿನ್ನ ರೀತಿಯ ಫಲಿತಾಂಶಗಳನ್ನು ನೀಡ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2 ಗ್ರಹಗಳು ಪರಸ್ಪರ 2ನೇ ಮತ್ತು 12ನೇ ಮನೆಗಳಲ್ಲಿ ಇದ್ದಾಗ ಅದನ್ನು ದ್ವಾದಶ ಯೋಗ ಎಂದು ಕರೆಯಲಾಗುತ್ತದೆ. ಈ ಯೋಗವು ಒಬ್ಬ ವ್ಯಕ್ತಿಗೆ ಗಮನಾರ್ಹ ಯಶಸ್ಸು, ಶತ್ರುಗಳ ಮೇಲೆ ಗೆಲುವು ಮತ್ತು ದೂರದ ಲಾಭಗಳನ್ನು ತರುತ್ತದೆ ಎಂದು ಪರಿಗಣಿಸಲಾಗುತ್ತೆ. ದೃಕ್ ಪಂಚಾಂಗದ ಪ್ರಕಾರ ಫೆಬ್ರವರಿ 6ನೇ ತಾರೀಕಿನಿಂದ ಈ ಒಂದು ಬುಧ ಶನಿ ಯೋಗ ಪ್ರಾರಂಭ ಆಗೋದಕ್ಕೆ ಶುರುವಾಗುತ್ತೆ. ಇದು ಪರಸ್ಪರ 30 ಡಿಗ್ರಿ ಕೋನೀಯ ಕ್ಷೇತ್ರದಲ್ಲಿ ಇರುತ್ತೆ. ಕುಂಭ ರಾಶಿಯಲ್ಲಿ ಬುಧ ಮತ್ತು ಮೀನರಾಶಿಯಲ್ಲಿ ಶನಿಯ ಈ ಯೋಗವು 30 ವರ್ಷಗಳ ನಂತರ ಸಂಭವಿಸುವ ಅಪರೂಪದ ಜ್ಯೋತಿಷ್ಯ ಯೋಗ. ಬುಧ ಮತ್ತು ಶನಿಯ ದ್ವಾದಶ ಸಂಯೋಗವು ಮಹತ್ವದ್ದಾಗಿದೆ. ಏಕೆಂದರೆ ಇದು ಬುಧನ ಬುದ್ಧಿವಂತಿಕೆ ಮತ್ತು ಶನಿಯ ಶಿಸ್ತನ್ನು ಸಂಯೋಜಿಸುತ್ತದೆ. ಈ ಸಂಯೋಗವು ವ್ಯವಹಾರ, ನ್ಯಾಯ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಮತ್ತು ಪ್ರತಿಷ್ಠೆಯನ್ನು ತರುತ್ತದೆ. ಈ ಸಂಯೋಗವು ಯಾವ ರಾಶಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಅವಧಿಯಲ್ಲಿ ವಿಶೇಷವಾಗಿ ಸಂಪತ್ತು,
ಪ್ರಗತಿಯನ್ನು ತರುತ್ತೆ. ವ್ಯವಹಾರ ನಿರ್ಧಾರಗಳು ಸರಿಯಾಗಿದೆ ಅಂತ ಸಾಬೀತುಪಡಿಸುತ್ತೆ. ಹೊಸ ಯೋಜನೆಗಳು ಮತ್ತು ಪಾಲುದಾರಿಕೆಗಳು ಯಶಸ್ವಿಯಾಗತ್ತೆ. ಯಾವುದೇ ಹಳೆಯ ವಿವಾದಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ಯೋಗವು ಆರೋಗ್ಯ ಮತ್ತು ವೈಯಕ್ತಿಕ ಖ್ಯಾತಿಯನ್ನು ಸಹ ಸುಧಾರಿಸುತ್ತದೆ. ಈ ಅವಧಿಯಲ್ಲಿ ಹೊಸ ಸ್ಥಳಗಳಲ್ಲಿ ಪ್ರಯಾಣ ಮತ್ತು ಕೆಲಸ ಮಾಡುವುದನ್ನು ಸಹ ಪ್ರಯೋಜನಕಾರಿಯನ್ನಾಗಿ ಮಾಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಸಂಯೋಗವು ಬಹಳಷ್ಟು ಪ್ರಯೋಜನ ನೀಡುತ್ತೆ. ಈ ಸಮಯದಲ್ಲಿ ನಿಮಗೆ ಗಮನಾರ್ಹ ಬದಲಾವಣೆಗಳು ಮತ್ತು ಅವಕಾಶಗಳನ್ನು ತರುತ್ತದೆ. ವೃತ್ತಿಪರ ಜೀವನದಲ್ಲಿ ಹೊಸ ದಿಕ್ಕು ಮತ್ತು ಪ್ರಗತಿಗೆ ಸಾಧ್ಯವಾಗುತ್ತದೆ. ಆರ್ಥಿಕ ಲಾಭಗಳು ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗತ್ತೆ. ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ಲಭ್ಯವಾಗತ್ತೆ. ಈ ಯೋಗವು ನಿಮಗೆ ಆರೋಗ್ಯ ಮತ್ತು ಮಾನಸಿಕ ಸಮತೋಲನಕ್ಕೂ ಕೂಡ ಪ್ರಯೋಜನವನ್ನು ನೀಡುತ್ತೆ. ಹಿಂದಿನ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಜೀವನಕ್ಕೆ ನೆಮ್ಮದಿ ಮತ್ತು ಯಶಸ್ಸನ್ನು ತರುತ್ತೆ. ಸಕಾರಾತ್ಮಕ ಮನೋಭಾವ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ದೀರ್ಘಕಾಲದ ಪ್ರಯೋಜನಗಳನ್ನು ನಿಮಗೆ ನೀಡುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಯೋಗವು ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಯೋಜನಗಳನ್ನು ತರುತ್ತದೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಹೆಚ್ಚಾಗತ್ತೆ ಮತ್ತು ಹೂಡಿಕೆಗಳು ಯಶಸ್ವಿಯಾಗತ್ತೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗತ್ತೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ತಿಳುವಳಿಕೆ ಹಾಗೂ ಸಹಕಾರ ಅನ್ನೋದು ಮೇಲುಗೈ ಸಾಧಿಸುತ್ತೆ. ಈ ಸಮಯವು ಹೊಸ ಅವಕಾಶಗಳು ಮತ್ತು ದಿಟ್ಟ ನಿರ್ಧಾರಗಳಿಗೆ ಅನುಕೂಲಕರವಾಗಿ ಇರುತ್ತೆ. ಸೃಜನಶೀಲ ಮತ್ತು ನವೀನ ಪ್ರಯತ್ನಗಳಲ್ಲಿ ಯಶಸ್ಸು ಕೂಡ ದೊರೆಯುವ ಸಾಧ್ಯತೆ ಇದೆ. ಇನ್ನು ವೃಷಭ ರಾಶಿಯವರಿಗೆ ಈ ಬುಧ ಮತ್ತು ಶನಿ ದ್ವಾದಶ ಯೋಗವು ಶುಭಕರವಾಗಿ ಇರುತ್ತದೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಹಠಾತ್ ಲಾಭದ ಅವಕಾಶಗಳು ಕಂಡುಬರುತ್ತೆ. ಹಳೆಯ ಹೂಡಿಕೆಗಳು ಲಾಭವನ್ನು ನೀಡುವ ಸಾಧ್ಯತೆ ಇದೆ. ನಿಮ್ಮ ವಿರೋಧಿಗಳು ಅಥವಾ ಶತ್ರುಗಳು ದುರ್ಬಲಗೊಳ್ಳುತ್ತಾರೆ. ಇದರಿಂದಾಗಿ ಇವರ ವ್ಯವಹಾರಗಳಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಮತ್ತು ಆರೋಗ್ಯವು ಸುಧಾರಿಸುತ್ತದೆ. ಈ ಯೋಗವು ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ತರುತ್ತದೆ. ವೈಯಕ್ತಿಕ ಜೀವನದಲ್ಲೂ ಹಾಗೂ ಹೊಸ ಸಂಬಂಧಗಳು ಮತ್ತು ಸ್ನೇಹಕ್ಕಾಗಿ ಅವಕಾಶಗಳು ಉದ್ಭವಿಸಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಶಿಕ್ಷಣ, ವ್ಯವಹಾರ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯ ಸಮಯವಾಗಿರುತ್ತೆ. ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮವು ಗಮನಾರ್ಹವಾದ ಅವಕಾಶಗಳನ್ನು ತರಬಹುದು. ಸಂಪತ್ತು ಮತ್ತು ಲಾಭದ ಹಾದಿಗಳು ತೆರೆದುಕೊಳ್ಳುತ್ತದೆ. ಹಿಂದಿನ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮತ್ತು ಹೊಸ ಯೋಜನೆಗಳು ಯಶಸ್ವಿಯಾಗತ್ತೆ. ಶತ್ರುಗಳು ಅಥವಾ ವಿರೋಧಿಗಳಿಂದ ರಕ್ಷಣೆಯನ್ನು ಒದಗಿಸಲಾಗುತ್ತದೆ. ಈ ಯೋಗವು ನಿಮಗೆ ಮಾನಸಿಕ ಸಮತೋಲನ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಯೋಜಿತ ರೀತಿಯಲ್ಲಿ ಮುಂದುವರಿಯುವುದು ಅವಕಾಶಗಳನ್ನು ವಶಪಡಿಸಿಕೊಳ್ಳಲು ಪ್ರಯೋಜನಕಾರಿಯೂ ಕೂಡ ಆಗತ್ತೆ. ಮಹಾಶಿವರಾತ್ರಿಯಂದು ಶುಭ ಯೋಗ ಪ್ರಾರಂಭ ಆಗಿದೆ. 12 ರಾಶಿಗಳಿಗೂ ಕೂಡ ವಿಶೇಷ ಫಲಗಳು ಸಿಗ್ತಾ ಇದೆ. ಬನ್ನಿ ನೋಡೋಣ ಎಲ್ಲ 12 ದ್ವಾದಶ ರಾಶಿಗಳಿಗೆ ಏನೇನೆಲ್ಲ ಫಲ ಸಿಗತ್ತೆ, ಈಶ್ವರನ ಕೃಪೆ ಯಾವ ರಾಶಿಗೆ ಹೆಚ್ಚಿನ ಪ್ರಯೋಜನಗಳನ್ನು ನೀಡುತ್ತೆ, ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿಯಂದು ವ್ಯತಿಪಾತ ಯೋಗ ರೂಪುಗೊಳ್ಳಲಿದ್ದು 12 ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಮಹಾಶಿವರಾತ್ರಿಯನ್ನು ಫೆಬ್ರವರಿ 15ರಂದು ಆಚರಣೆ ಮಾಡಲಾಗತ್ತೆ. ಈ ದಿನ ಹಲವಾರು ಯೋಗಗಳು ರೂಪುಗೊಳ್ಳುತ್ತೆ. ವಿಶೇಷವಾಗಿ ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ, ಶುಕ್ರಾದಿತ್ಯ ಯೋಗವೂ ಕೂಡ ರೂಪುಗೊಳ್ಳುತ್ತಾ ಇದೆ. ಇದಲ್ಲದೆ ಸೂರ್ಯ ಹಾಗೂ ಚಂದ್ರನ ಸ್ಥಾನದಿಂದಾಗಿ ವ್ಯತಿಪಾತ ಯೋಗ ಸೃಷ್ಟಿಯಾಗಲಿದ್ದು
ವ್ಯತಿಪಾತ ಯೋಗ ಜ್ಯೋತಿಷ್ಯ ಶಾಸ್ತ್ರದ 27 ಯೋಗಗಳಲ್ಲಿ ಒಂದು. ಈ ಯೋಗ ಫೆಬ್ರವರಿ 15 ಶಿವರಾತ್ರಿಯಿಂದ ರೂಪುಗೊಳ್ಳಲಿದ್ದು, ಈ ಸಮಯದಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಹಾಗೂ ಸೂರ್ಯ ಕುಂಭ ರಾಶಿಯಲ್ಲಿ ಅವನತಿ ಸ್ಥಾನದಲ್ಲಿ ಇರಲಿದ್ದಾರೆ. ಈ ಗ್ರಹಗಳ ಸ್ಥಾನದಿಂದಾಗಿ ವ್ಯತಿಪಾತ ಯೋಗ ಸೃಷ್ಟಿಯಾಗತ್ತೆ. ಹಾಗಾದರೆ ಫೆಬ್ರವರಿ 15ರಂದು 12 ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಮೇಷರಾಶಿ. ಮೇಷರಾಶಿಯವರಿಗೆ ಫೆಬ್ರವರಿ 15 ತುಂಬಾನೇ ಚೆನ್ನಾಗಿದೆ. ಈ ದಿನ ವೃತ್ತಿ, ಪ್ರಗತಿ, ಆರ್ಥಿಕ ಲಾಭವನ್ನ ಕಾಣುತ್ತೀರಾ. ನಿಮ್ಮೊಂದಿಗೆ ದೈವ ಬಲ ಇರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ. ಆರ್ಥಿಕವಾಗಿ ಸದೃಢರಾಗುವ ಸಮಯ ಇದು. ಮೇಷರಾಶಿಯವರಿಗೆ ಸೂರ್ಯನ ಚಂದ್ರನ ಸ್ಥಾನ ಸಾಕಷ್ಟು ಶುಭ ಫಲಗಳನ್ನು ನೀಡುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗತ್ತೆ. ಉತ್ಸಾಹದಿಂದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಶುಭ ಕಾರ್ಯಗಳಿಗೆ ಗಮನ ಹರಿಸಲು ಮನಸ್ಸಾಗತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವ್ಯತಿಪಾತ ಯೋಗ ಶ್ರಮದಾಯಕ ಅವಧಿ ಅಂತ ಹೇಳ್ಬೋದು. ಸಹೋದ್ಯೋಗಿಗಳು ಹಾಗೂ ಸ್ನೇಹಿತರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ನಿಮ್ಮ ಶ್ರಮವನ್ನು ಗುರುತಿಸಿ ನಿಮ್ಮೊಂದಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ನೀವು ಪಡೆಯುತ್ತೀರಾ. ನಿಮ್ಮ ಎಲ್ಲ ಶ್ರಮದ ಫಲವನ್ನು ನೀವು ಪಡೆಯಲು ಸಾಧ್ಯವಾಗುತ್ತೆ. ವೃತ್ತಿಪರವಾಗಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಾಕಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ. ಆದರೆ ಅಜಾಗರೂಕತೆಯಿಂದ ವರ್ತಿಸುವುದು ಶುಭವಲ್ಲ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಹಾಶಿವರಾತ್ರಿಯಂದು ರೂಪುಗೊಳ್ಳುವ ವ್ಯತಿಪಾತ ಯೋಗವು ಮಿಶ್ರ ಫಲಗಳನ್ನು ನೀಡಲಿದ್ದು, ಆರ್ಥಿಕ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಪ್ರಯತ್ನವು ಬೇಡಿದ ವರವನ್ನು ನೀಡುತ್ತದೆ. ವಿದೇಶದಲ್ಲಿ ಹೂಡಿಕೆ ಮಾಡುವ ಅವಕಾಶಗಳನ್ನು ನೀವು ಪಡೆಯುತ್ತೀರಾ. ಆದರೆ ಯಾರೊಂದಿಗೂ ವಾದ ಬೇಡ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ವಿರುದ್ಧ ಕುತಂತ್ರವನ್ನು ಮಾಡಲು ಬಿಡಬೇಡಿ. ನಿಮ್ಮೊಂದಿಗೆ ಇರುವವರು ಮಾತ್ರ ನಿಮ್ಮ ವಿರುದ್ಧ ಸಂಚು ಮಾಡಲು ಸಾಧ್ಯ. ಬಹಳ ಎಚ್ಚರಿಕೆಯಿಂದ ಅವರ ಬಗ್ಗೆ ಇರುವುದು ಒಳ್ಳೆಯದು. ಇನ್ನು ಕಟಕ ರಾಶಿ. ಕಟಕ ರಾಶಿಯವರ ಮೇಲೆ ಮಹಾಶಿವರಾತ್ರಿಯಂದು ಪರಶಿವನ ವಿಶೇಷ ಕೃಪೆ ಇರಲಿದೆ. ಸೂರ್ಯನ ಸ್ಥಾನ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗತ್ತೆ. ಸ್ವಂತ ವ್ಯವಹಾರ ಹಾಗೂ ವ್ಯಾಪಾರ ಮಾಡುವವರಿಗೆ ಬೇಡಿದವರ ಪ್ರಾಪ್ತಿಯಾಗತ್ತೆ. ಈ ರಾಶಿಯ ಶ್ರಮಿಕರಿಗೆ ಮಹಾಶಿವರಾತ್ರಿಯಂದು ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇದು ನಿಮ್ಮಲ್ಲಿನ ಹೊಸ ಉತ್ಸಾಹ ಹಾಗೂ ಉಲ್ಲಾಸವನ್ನ ಮೂಡಿಸುತ್ತೆ. ಅಲ್ಲದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ವ್ಯತಿಪಾತ ಯೋಗವು ಅದೃಷ್ಟವನ್ನ ತರ್ತಾ ಇದೆ. ಆದರೆ ಈ ಸಮಯದಲ್ಲಿ ಯಾರೊಂದಿಗೂ ಮನಸ್ತಾಪಗಳು ಬೇಡ. ವಿಶೇಷವಾಗಿ ಯಾರ ಮನಸ್ಸಿಗೂ ನೋವಾಗದಂತೆ ಎಚ್ಚರ ವಹಿಸಿ. ಏಕೆಂದರೆ ಈ ಅವಧಿಯಲ್ಲಿ ಇತರರ ಶಾಪ ನಿಮ್ಮನ್ನ ಹೆಚ್ಚು ಬಾಧಿಸಬಹುದು. ಈ ದಿನ ಪರಶಿವನನ್ನ ಪೂಜಿಸಿ ಕೈಲಾದಷ್ಟು ಅಗತ್ಯ ಇರುವವರಿಗೆ ಸಹಾಯ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸಕ್ಕೆ ಹೆಚ್ಚಿನ ಬಲವನ್ನು ನೀಡುತ್ತೆ. ಹಾಗೆ ನಿಮ್ಮ ಶ್ರಮದ ಫಲವನ್ನು ನೀಡುತ್ತೆ. ಈ ರಾಶಿಯವರು ಸರ್ಕಾರಿ ಹುದ್ದೆಯಲ್ಲಿ ಇರೋರಾಗಿದ್ದರೆ ಈ ಸಮಯದಲ್ಲಿ ಇತರರಿಗೆ ಸಹಾಯ ಮಾಡುವುದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಬಾಳು ಬಂಗಾರವಾಗುವ ಸುಸಂದರ್ಭ ಇದು. ನಿಮ್ಮೆಲ್ಲ ಆಸೆಗಳು ಈಡೇರುತ್ತೆ. ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಕಾಣ್ತೀರಾ. ನಿಮ್ಮ ಎಲ್ಲ ಶ್ರಮದ ಫಲವನ್ನು ನೀವು ಅನುಭವಿಸ್ತೀರಾ. ಕನಸಲ್ಲ, ಕಾಂಚಾಣ ಕಾಣುವ ಸಮಯ ಇದು. ವಿವಾಹ ನಿರೀಕ್ಷೆಯಲ್ಲಿ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಮನೆಯಲ್ಲಿ ಮದುವೆ ಮಾತುಕತೆಗಳು ಮುಂದುವರಿಯುತ್ತದೆ. ಬಯಸಿದ ಸಂಗಾತಿಯನ್ನು ನೀವು ಕೈ ಹಿಡಿತೀರಾ. ಇದಲ್ಲದೆ ನೀವು ಬಯಸಿದಂತೆ ಜೀವನ ನಡೆಸಲು ಸಾಧ್ಯವಾಗತ್ತೆ. ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳೆಲ್ಲ ದೂರ ಆಗತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯವರು ಮಹಾಶಿವರಾತ್ರಿಯಂದು ಸ್ವಲ್ಪ ಜೋಪಾನವಾಗಿರಬೇಕು. ಹೂಡಿಕೆಯನ್ನು ತಪ್ಪಿಸುವುದು ಉತ್ತಮ. ಉದ್ಯೋಗ ಕಳೆದುಕೊಳ್ಳುವ ಆತಂಕ ಎದುರಾಗಬಹುದು. ನಿಮ್ಮ ಶ್ರಮದ ಹಿಂದೆ ಕುತಂತ್ರಗಳು ನಡೆಯುತ್ತೆ. ಕೆಲಸದಲ್ಲಿ ಏಕಾಗ್ರತೆ ಇರಬೇಕು.
ಶತ್ರುಗಳ ಬಲ ಹೆಚ್ಚಾಗೋದಕ್ಕೆ ಬಿಡೋದು ಬೇಡ ಮತ್ತು ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಜೊತೆಗೆ ಯಾರಿಗೂ ಕೂಡ ನಿಮ್ಮ ಕೆಲಸಗಳನ್ನು ವಹಿಸುವುದು ಬೇಡ. ದಾಂಪತ್ಯದಲ್ಲಿ ಜೀವನ ತುಂಬ ಚೆನ್ನಾಗಿದೆ ಅಂತ ಗೋಚಾರ ಫಲ ಹೇಳ್ತಾ ಇದೆ. ಸೊ ದಾಂಪತ್ಯದಲ್ಲಿ ಪ್ರೀತಿ ನೆಲೆಸುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವ್ಯತಿಪಾತ ಯೋಗವು ವಿಶೇಷವಾಗಿದೆ. ಮಹಾಶಿವರಾತ್ರಿ ಎಂದು ನಿಮ್ಮ ಏಳಿಗೆಯನ್ನು ನೀವು ಕಾಣ್ತೀರಾ. ಒಂದಕ್ಕಿಂತ ಹೆಚ್ಚು ಲಾಭದಾಯಕ ಹುದ್ದೆಗಳು ನೀವು ಶುರು ಮಾಡ್ಬೋದು. ಹಳೆಯ ಸಮಸ್ಯೆಗಳಿಂದ ಪರಿಹಾರವೂ ಸಿಗಲಿದೆ. ಹಣ ಆಗಮನಕ್ಕೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಇರುತ್ತೆ. ಸ್ವಂತ ವ್ಯವಹಾರ ವ್ಯಾಪಾರ ಮಾಡೋರಿಗೆ ಈ ಅವಧಿಯಲ್ಲಿ ಸಂತೋಷ ಸಿಗತ್ತೆ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ವ್ಯತಿಪಾತ ಯೋಗವು ಶುಭ ಫಲಗಳನ್ನು ನೀಡುತ್ತೆ. ದೈವ ಬಲದಿಂದ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಯೋಜನೆಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಹಿಂದೆಂದೂ ಕಾಣದ ಹೊಸತನವನ್ನು ನೀವು ಅನುಭವಿಸುತ್ತೀರಾ. ಇದಲ್ಲದೆ ಶಿವನ ದೇವನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ನೀವು ಮಾಡುವ ಎಲ್ಲ ಕಾರ್ಯಗಳು ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತೆ. ಆದರೆ ಪ್ರಯತ್ನಗಳು ಮುಂದುವರಿಯುವುದು ಬಹಳ ಒಳ್ಳೆಯದು. ಇದು ನಿಮಗೆ ದೀರ್ಘಕಾಲದ ಪ್ರಯೋಜನಗಳನ್ನು ನೀಡುತ್ತೆ. ಇನ್ನು ಮಕರ ರಾಶಿ. ಮಹಾಶಿವರಾತ್ರಿ ಎಂದು ಮಕರ ರಾಶಿಯವರು ಜಾಗ್ರತೆಯಿಂದ ಇರಬೇಕು. ಯಾಕಂದರೆ ನೀವು ನಡೆಯುವ ಹಾದಿ ತಪ್ಪಾಗಿದ್ದರೂ ಅದು ಸರಿಯಾಗಿಯೇ ಕಾಣುತ್ತೆ. ಹೀಗಾಗಿ ಅನುಭವಸ್ಥರ ಸಲಹೆಗಳನ್ನು ಪಡೆಯೋದು ತುಂಬ ಮುಖ್ಯ. ಇದರಿಂದ ನೀವು ಮಾಡುವಂತಹ ಸರಿ ತಪ್ಪುಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮನ್ನು ಪ್ರತಿಸ್ಪರ್ಧಿಗಳು ಗೊಂದಲಕ್ಕೆ ಒಳಗಾಗಿಸಬಹುದು. ನಿಮ್ಮ ಆತಂಕ ಹಾಗೂ ಹಿಂಜರಿಕೆಯನ್ನು ಬಳಕೆ ಮಾಡಿಕೊಳ್ಬೋದು. ಹೀಗಾಗಿ ಧೈರ್ಯವಾಗಿ ಇರೋದು ಉತ್ತಮ. ಇನ್ನು ಕುಂಭರಾಶಿ. ಮಹಾಶಿವರಾತ್ರಿಯಂದು ಕುಂಭರಾಶಿಯವರಿಗೆ ಮಿಶ್ರ ಸಮಯ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗತ್ತೆ. ನಿಮ್ಮೊಂದಿಗೆ ಇದ್ದವರು ನಿಮ್ಮ ಸಹಕಾರಕ್ಕೆ ಬರ್ತಾರೆ. ಹಣಕಾಸಿನ ತೊಂದರೆಗಳನ್ನು ನಿಭಾಯಿಸೋ ಸಮಯ. ಹಿಂದೆ ಅನುಭವಿಸಿದ ಕಷ್ಟಗಳೆಲ್ಲವೂ ದೂರವಾಗೋ ಸಮಯ. ಇದು ನಿಮ್ಮ ಆರ್ಥಿಕ ಜೀವನಕ್ಕೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಕಷ್ಟಗಳೆಲ್ಲ ಮಾಯವಾಗಿ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ. ನಿಮ್ಮ ಏಳಿಗೆಯನ್ನು ಇತರರು ಬಯಸೋದಿಲ್ಲ. ಇಂತಹ ಸಮಯಗಳಲ್ಲಿ ನೀವು ಜಾಣ್ಮೆಯಿಂದ ನಿಭಾಯಿಸೋದು ಬಹಳ ಉತ್ತಮ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ವ್ಯತಿಪಾತ ಯೋಗವು ಮಂಗಳಕರ ಅವಧಿ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ನಿಮ್ಮ ಕಷ್ಟಗಳಿಂದ ಇದ್ದಂತಹ ಸಮಸ್ಯೆಗಳೆಲ್ಲ ದೂರ ಆಗಿಬಿಡುತ್ತೆ. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತೆ. ನೀವು ಮಾಡುವ ಯಾವುದೇ ಪ್ರಯತ್ನಗಳಾದರೂ ನಿಮಗೆ ಫಲವನ್ನು ನೀಡುತ್ತೆ. ಸಂಪತ್ತು ಸೌಕರ್ಯಗಳು ಹೆಚ್ಚಾಗುವ ಸಮಯ ಇದು. ಕುಟುಂಬದ ಸಮೇತವಾಗಿ ನೀವು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದು ಮಂಗಳಕರ. ಅಲ್ಲದೆ ಈ ಸಮಯದಲ್ಲಿ ಅಗತ್ಯ ಇರೋರಿಗೆ ದಾನ ಧರ್ಮ ಮಾಡಿದ್ರೆ ನಿಮಗೆ ಇನ್ನಷ್ಟು ಏಳಿಗೆ ಆಗತ್ತೆ ಅಂತ ಹೇಳಲಾಗತ್ತೆ. ಈ ಫೆಬ್ರವರಿ ತಿಂಗಳಿನಲ್ಲಿ ಹಲವಾರು ಯೋಗಗಳು ಇರೋ ಕಾರಣ ಹಲವಾರು ರೀತಿಯಲ್ಲಿ ಕೆಲವೊಂದು ರಾಶಿಯವರಿಗೆ ಆರ್ಥಿಕ ಮಟ್ಟದ ಏಳಿಗೆ ಆಗುತ್ತೆ ಅಂತ ನಾನು ಸಾಕಷ್ಟು ವಿಚಾರಗಳಲ್ಲಿ ಹೇಳಿದ್ದೀನಿ. ಹಾಗೆಯೇ ಫೆಬ್ರವರಿಯಲ್ಲಿ ಒಂದು ವಿಶೇಷ ರಾಜಯೋಗ ಕೂಡ ಜರುಗ್ತಿದೆ. ಅದರ ಹೆಸರು ಧನಶಕ್ತಿ ರಾಜಯೋಗ ಅಂತ. ಸೊ ಇದರಿಂದ ಈ ಕೆಲವು 3 ರಾಶಿಯವರಿಗೆ ಬಂಪರ್ ಜಾಕ್ಪಾಟ್ ಹೊಡೆಯಲಿದೆ. ಇದೇ ಫೆಬ್ರವರಿ ತಿಂಗಳಿನಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳು ಒಟ್ಟಾರೆ ಚಲಿಸುವ ಕಾರಣ ಧನಶಕ್ತಿ ರಾಜಯೋಗದ ನಿರ್ಮಾಣ ಆಗತ್ತೆ. ವಿಶೇಷವಾಗಿ ಫೆಬ್ರವರಿ 6ನೇ ತಾರೀಕಿನಂದು ಶುಕ್ರ ಮತ್ತು ಫೆಬ್ರವರಿ 23ರಂದು ಮಂಗಳ ಗ್ರಹ ಕುಂಭರಾಶಿಯಲ್ಲಿ ಚಲಿಸುವ ಮೂಲಕ ಈ ರಾಜಯೋಗ ಸೃಷ್ಟಿಯಾಗಲಿದ್ದು, ಇದರಿಂದಾಗಿ ಯಾವ 3 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಬದಲಾಗೋ ಯೋಗ ನಿರ್ಮಾಣ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಫೆಬ್ರವರಿ 6ರಂದು ಗ್ರಹಗಳಲ್ಲಿ ಶುಭ ಗ್ರಹವಾದ ಶುಕ್ರನು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಿದ್ದಾನೆ. ನಂತರ ಅಂದರೆ ಫೆಬ್ರವರಿ 23ರಂದು ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ಕೂಡ
ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನ ಆರಂಭಿಸಲಿದ್ದಾನೆ. ಇದರಿಂದಾಗಿ ಕುಂಭರಾಶಿಯಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ಧನಶಕ್ತಿ ರಾಜಯೋಗದ ನಿರ್ಮಾಣ ಆಗತ್ತೆ. ಇದೇ ಫೆಬ್ರವರಿ 23ರಂದು ಕುಂಭರಾಶಿಯಲ್ಲಿ ಧನಶಕ್ತಿ ರಾಜಯೋಗದ ಸೃಷ್ಟಿಯಾಗಲಿದ್ದು, ಈ ಯೋಗವು ಮಂಗಳ ಮತ್ತು ಶುಕ್ರ ಗ್ರಹಗಳ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳುತ್ತೆ. ಈ ಎರಡು ಶುಭ ಗ್ರಹಗಳೊಂದಿಗೆ ಬುಧ ಮತ್ತು ರಾಹು ಗ್ರಹಗಳು ಕೂಡ ಕುಂಭರಾಶಿಯಲ್ಲಿ ತನ್ನ ಚಲನೆಯನ್ನ ಮಾಡಲಿದ್ದು, ಇದರಿಂದಾಗಿ 4 ಗ್ರಹಗಳು ಒಟ್ಟಾರೆ ಚಲಿಸುವ ಕಾರಣ ಮೂಲಕ ಚತುರ್ಗ್ರಾಹಿ ಯೋಗದ ನಿರ್ಮಾಣವೂ ಕೂಡ ಆಗತ್ತೆ. ಈ ಶುಭ ಧನ ರಾಜಯೋಗದಿಂದ ಧನಶಕ್ತಿ ರಾಜಯೋಗವು ನಿರ್ಮಾಣಗೊಂಡಿದ್ದು, ಈ 3 ರಾಶಿಗೆ ಬದುಕೇ ಬದಲಾಗುವ ಯೋಗವನ್ನು ನೀಡ್ತಿದೆ. ಸೊ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎನ್ನುವ ಕುತೂಹಲಕಾರಿ ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ತಿದ್ದೀನಿ ನೋಡಿ. ಮೊದಲನೇ ರಾಶಿ ಮಿಥುನ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಶುಕ್ರರ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಧನಶಕ್ತಿ ರಾಜಯೋಗವು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಪಡೆಯುವಂತೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಸಮಯದಿಂದ ಕಳೆದು ಹೋದಂಥ ನಿಮ್ಮ ಹಣವನ್ನು ವಾಪಸ್ಸು ಪಡೆಯುವ ಯೋಗ ನಿರ್ಮಾಣಗೊಳ್ಳುತ್ತೆ. ವ್ಯಾಪಾರ ವ್ಯವಹಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಲಾಭವನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಪಡೆಯಲಿದ್ದಾರೆ. ಇದರೊಂದಿಗೆ ಧನಶಕ್ತಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಇನ್ನು ಈ ಅವಧಿಯಲ್ಲಿ ಹೊಸ ಕೆಲಸ ಪ್ರಾರಂಭಿಸಬೇಕೆಂಬ ಆಸೆ ಹೊಂದಿರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನೀವು ಸಿಲುಕಿದ್ದರೆ ಈ ಶುಭ ರಾಜಯೋಗದ ನಿರ್ಮಾಣದಿಂದಾಗಿ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ಯಶಸ್ಸು ಗಳಿಸುವ ಯೋಗವು ಸೃಷ್ಟಿಯಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಧನಶಕ್ತಿ ರಾಜಯೋಗದ ನಿರ್ಮಾಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಭೌತಿಕ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ಅವಧಿಯಲ್ಲಿ ನೋಡಬಹುದಾಗಿದೆ. ಹಾಗೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ನೀವು ಗಳಿಸುವಿರಿ. ಇದರೊಂದಿಗೆ ರಿಯಲ್ ಎಸ್ಟೇಟ್ ಅಥವಾ ಚಿಕಿತ್ಸೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಯೋಜನಗಳಾಗುವ ಸಾಧ್ಯತೆ ದೊರಕಲಿದೆ. ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಬಂಪರ್ ಲಾಭವನ್ನು ಗಳಿಸುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಲಿದೆ. ಇದರೊಂದಿಗೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯ ಜನಗಳಿಗೆ ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದಾಗಿದೆ. ಹಾಗೆ ಧನಶಕ್ತಿ ರಾಜಯೋಗದ ನಿರ್ಮಾಣದ ಸಂದರ್ಭದಲ್ಲಿ ನಿಮಗೆ ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ಲಭಿಸುತ್ತೆ. ಇದರಿಂದ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಾಧ್ಯ ಆಗತ್ತೆ. ಹಾಗೆ ಈ ಶುಭ ರಾಜಯೋಗದ ನಿರ್ಮಾಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆಯುವ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ಮಂಗಳ ಮತ್ತು ಶುಕ್ರ ಗ್ರಹದ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಧನಶಕ್ತಿ ರಾಜಯೋಗದ ಸೃಷ್ಟಿಯಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಹಾಗೆ ನಿಮ್ಮ ಅಪೂರ್ಣವಾದ ಆಸೆಗಳೆಲ್ಲವೂ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ನೆರವೇರುವ ಯೋಗವು ನೀವು ಗಳಿಸುತ್ತೀರಾ. ಧನಶಕ್ತಿ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಹಠಾತ್ ಧನ ಪ್ರಾಪ್ತಿಯನ್ನು ಹೊಂದುವ ಯೋಗ ಬರಲಿದೆ. ನಿಮಗೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅಪಾರ ಲಾಭದ ಪ್ರಾಪ್ತಿಯೂ ಕೂಡ ಆಗತ್ತೆ. ಗ್ರಹಗಳ ಶುಭ ಸಂಯೋಗದಿಂದಾಗಿ ನಿರ್ಮಾಣಗೊಳ್ಳಲಿರುವ ಈ ರಾಜಯೋಗದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನವು ಸಾಕಷ್ಟು ಬಲಗೊಳ್ಳಲಿದೆ. ಹಾಗೆ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸಬೇಕೆಂದು ನೀವು ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ನಿಮ್ಮ ಆಸೆ ಸಹ ಈಡೇರುತ್ತೆ. ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ
ದೊಡ್ಡ ಯಶಸ್ಸು ಲಭಿಸುವ ಸಾಧ್ಯತೆ ಹೆಚ್ಚಾಗತ್ತೆ. ಹೊಸ ಕೆಲಸವನ್ನು ಆರಂಭಿಸಬೇಕೆಂದಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಶುಭವಾಗಿರುತ್ತೆ. ಇಲ್ಲಿ ಹೇಳಿರುವಂತಹ 3 ರಾಶಿಗಳಾದ ಮಿಥುನ, ವೃಶ್ಚಿಕ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಫೆಬ್ರವರಿ ತಿಂಗಳಿನಲ್ಲಿ ಮಂಗಳ ಮತ್ತು ಶುಕ್ರ ಗ್ರಹಗಳ ಶುಭ ಸಂಯೋಗದಿಂದ ನಿರ್ಮಾಣಗೊಂಡಿರುವ ಧನಶಕ್ತಿ ರಾಜಯೋಗವು ನಿಮಗೆ ಬಂಪರ್ ಲಾಭವನ್ನು ಗಳಿಸುವಂತೆ ಮಾಡಲಿದೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವುದರೊಂದಿಗೆ ಅಪಾರ ಧನ ಸಂಪತ್ತಿನ ಮಾಲೀಕರಾಗುವಂತೆ ಮಾಡಲಿದೆ. ಸೊ ವೀಕ್ಷಕರೇ, ಒಟ್ಟಾರೆಯಾಗಿ ನಾವಿವತ್ತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಸೊ ಬುಧ ಮತ್ತು ರಾಹುವಿನಿಂದ ಉಂಟಾಗಿರುವಂತಹ ಅಪರೂಪ ರಾಜಯೋಗ, ಶನಿ ಬುಧನಿಂದ ಉಂಟಾಗಿರುವ ಅಪರೂಪ ರಾಜಯೋಗ, ಮಹಾಶಿವರಾತ್ರಿಯಂದು ನಡೆಯುವಂತಹ ವಿಶೇಷ ಯೋಗ, ಪರಶಿವನ ವಿಶೇಷ ಕೃಪೆ, ಹಾಗೇನೆ ಈ ಒಂದು ವಿಶೇಷ ಸಮಯದಲ್ಲಿ ನಾವು ಹಲವಾರು ರೀತಿಯಲ್ಲಿ ತಿಳ್ಕೊಂಡಂತಹ ವಿಚಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ಉಂಟಾಗಿರುವಂತಹ ಧನಶಕ್ತಿ ರಾಜಯೋಗದ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಈ ಎಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಆಗತ್ತೆ, ಅಂದರೆ ತುಂಬ ಚೆನ್ನಾಗಿ ಆರ್ಥಿಕ ಲಾಭವನ್ನು ನೀಡೋ ಥರ ಆಗತ್ತೆ ಅಂತ ನಾನು ಹೇಳ್ತಿರೋದು. ಸೊ ವೀಕ್ಷಕರೇ, ಇಷ್ಟು ರಾಶಿಗಳಲ್ಲಿ ನಿಮ್ಮ ರಾಶಿನೂ ಇದ್ದರೆ ನೀವು ತುಂಬ ಅದೃಷ್ಟವಂತರು. ಹಾಗೆ ನೀವು ಈ ವಿಶೇಷ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ, ನಿಮ್ಮ ರಾಶಿ ಯಾವುದು ಅಂತ ತಿಳ್ಕೊಂಡಿದ್ದೀರಾ, ಅದರ ಪ್ರಭಾವ ಏನಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ರಾಶಿ ಯಾವುದು ಅನ್ನೋದನ್ನು ತಿಳಿಸಿ. ಮುಂಬರುವ ವಿಡಿಯೋದಲ್ಲಿ ಇನ್ನೂ ಹಲವಾರು ಇದೇ ರೀತಿಯ ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿಯ ವಿಚಾರಗಳಿಗಾಗಿ ನಮ್ಮ ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.